ನೀಚಿಗಿನಟ್ಟ ನಿಂಜೇಗೌಡ, ಈ ರೈತನ ರಾಜ್ಯಕ್ಕೆ ನೀನೊಬ್ಬನೇ ಮಹಾರಾಜನೆಂದು ನನ್ನ ಹೆತ್ತ ತಂದೆ ತಾಯಿಯರ ಬೆನ್ನಿಗೆ ಚೂರಿ ಹಾಕಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ನಾನೇ ಈ ರೈತನ ರಾಜ್ಯಕ್ಕೆ ಮಹಾರಾಜನೆಂದು ಚತುರ್ಥನ ತೋರಿಸಿ ನನ್ನನ್ನು ಜೈಲಿಗೆ ಕಳಿಸಿ ಈ ಧರ್ಮರಾಜನ ಮನೆ ಸರ್ವನಾಶ ಮಾಡಿದ ಸೇರಿಗಾಗಿ ಎಂದು ನಿನ್ನ ತಂಗಿಯ ಶೀಲ ಕೆಡಿಸಿರ ಬಂದಿರುವ ಸರದಾರ ನಾ ಬಚ್ಚಿದ ನನ್ನ ಕನಸಿನ ರಾಣಿ ಎತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಅವಳಿಗಿಂದ ಒಂದು ಗತಿ ಕಾಣಿಸಲೇಬೇಕು. ರಾಸ್ಕಲ್, ನನ್ನನ್ನು ನಿಲ್ಲಿಸಕ್ಕೆ ನೀನ್ ಯಾರು? ನಾನು ಯಾರು? ನಿನ್ನಂತ ಹರೇದ ಮದನಾರಿಗೆ ಹೊಸ ಸೀರೆ ಉಡಿಸಿ ನಿನ್ನ ಕಾಮದ ಬರೆಯೋದು ನಿನ್ನ ಕೊರಳಿಗೆ ಬರಿದಾದ ನಿನ್ನ ಕೊರಳಿಗೆ ತಾಳಿ ಕಟ್ಟಬೇಕೆಂದು ಬಳಿಸಿರುವ ಗಂಡು. ಭಂಡ, ನೀನ್ ಯಾವ ಸೀಮೆ ಗಂಡನು? ಇಡೀ ನಾಡಿಗೆ ಪುಂಡನಾಗಿ ಮೆರೆತುಲ ನನ್ನ ಕೈಲಿ ಹಾರಿ ಹೋಗುವುದೇ ನಿನ್ನ ರುಂಡ. ನಾನೇ ಗಂಡು ಗಲಿಯಂತೆ ಇರುವಾಗ ನಿನ್ನ ಅಣ್ಣನ ಗೊಡ್ಡು ವೇದಾಂತಕ್ಕೆ ಹೆದರುವ ಚಂಡ ನಾನಲ್ಲ. ಕೋಲ್ಮಿಂಚಿನಂತೆ ಶೋಭಿಸಿರುವ ನಿನ್ನ ಕೋಮಲವಾದ ಸೌಂದರ್ಯದ ಮೇಲೆ ಕಾಮದ ಸರಸವಾಡಬೇಕೆಂಬುದೇ ನನ್ನ ಆಸೆಗೆ ನಿರಾಸೆ ಮಾಡದೆ ಬಾ ನನ್ನೊಂದಿಗೆ. ನಿನ್ನ ಕಾಮದಾಸೆ ತೀರಿಸಲು ನಾನೇನು ಸುಳ್ಳು ಅಲ್ಲ. ಈ ಊರಿನ ಗರ್ಭ ಶ್ರೀಮಂತ ನಂಜೇಗೌಡನ ತಂಗಿದ್ದೇನೆ. ನಾನ್ ಮನಸ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು ಸುವರ್ಣ, ಗೊತ್ತು. ನೀನು ಮನಸ್ಸು ಮಾಡಿದರೆ ಈ ರಣವಿಕ್ರಮನ ಪ್ರೇಷಿಯಾಗುವೆ. ಇಲ್ಲದಿದ್ದರೆ ನನ್ನ ಸೂಳೆಯಾಗುವೆ. ಸೂಳೆಯಾಗಿ 1000 ಮಂದಿಗೆ ಸೆರಗಾಸುವಕ್ಕಿಂತ ಬಂದು ಈ ರಸಿಕನ ರಾಣಿಯಾಗುವ ನನ್ನೊಂದಿಗೆ. ನೀಚ, ತುತ್ತು ಕೂಳಿಗೂ ಗತಿಲ್ಲದೆ ಮತ್ತೊಬ್ಬರ ಮನೆ ಕೈಯೋ ನಾಯಿ ನೀನು ನನ್ನನ್ನು ಕಟ್ಕೊಳ್ತೀನಿದ್ಯಾ? ನೋಡು, ನನ್ನ ಶೀಲಕ್ಕೆ ಏನಾದ್ರೂ ಕೈ ಹಾಕಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ಪೂಜೆ ಮಾಡಬೇಕಾಗಿತ್ತು. ಬಲ ಯಾತ್ಸರವೇ ಚರ ನನಗೆ ಎಚ್ಚರ ಹೇಳುವ ಹುಚ್ಚು ಎನ್ನೆ. ಮರ್ಯಾದೆಯಿಂದ ಮಾತಾಡು. ಮರ್ಯಾದೆ ಇಲ್ಲದಿಂದ ಮಾತಾಡಿದರೆ ನಿನ್ನ ಮೈ ಮುಚ್ಚಿಕೊಂಡಿರುವ ಬಟ್ಟೆಯನ್ನು ಬಿಚ್ಚಿ ಇದೇ ಕಾಡಿನಲ್ಲಿ ಕಚ್ಚಿ ತಿನ್ನುವೆ. ಕಾಡಿನ ಹುಲಿ ಯಾಕೆ? ಏನಾದ್ರೂ ನನ್ನ ದೇವನ ಕಚ್ಚಿ ತಿನ್ನಲು ಬಂದೆ ನಿಜವಾದರೆ ನಮ್ಮ ಅಣ್ಣ ನಿನ್ನನ್ನು ಕಚ್ಚಿ ಹಾಕುತ್ತಾನೆ. ಲೇ ಬಂಡ ಎಣ್ಣೆ, ನಿಮ್ಮ ಅಣ್ಣನ ಅಂಜಿಕೆಗೆ ಎದರಿ ಹೋಗುವ ಚಂಡ ನಾನಲ್ಲ. ನಿನ್ನೊಂದಿಗೆ ಕೂಡಿ ಬಾಳಬೇಕೆಂಬುವುದೇ ನನ್ನ ಆಸೆ. ನನ್ನ ಆಸೆಗೆ ನಿರಾಸೆ ಮಾಡದೆ ಬಂದು ರಸಿಕನ ಮನ ತಣಿಸುವ. ಕಾಮ ಪಶುವೆ, ನನ್ನ ಶೀಲಕ್ಕೆ ಕೈ ಹಾಕಿದೆ ನಿಜವಾದ್ರೆ ನಿನ್ನನ್ನು ಸೆಲೆಗಿಂದ ಹೇಳಬೇಕಾಗಿತ್ತು. ಹೆಮ್ಮರಿ ಹೆಣ್ಣು ನಾನು. ಬರೀ ಹೇಳುತ್ತಿನಿಂದ ಬರೀ ಮಾಯಿ ಮಾತಿನಿಂದ ಹೇಳಿದರೆ ಹೇಳಿ ಅಂತ ಹೆದರಿ ಹೋಗುವ ಚಂಡ ನಾನಲ್ಲ.
ಓಡಿ ಹೋಗುತ್ತೇನೆ ತಿಳಿದುಕೊಂಡೇನೆ ಜಂಬದ ಎಣ್ಣೆ. ಹಸಿ ಮಾವಿನಂತ ಹಣ್ಣಿನಂತೆ ಇರುವ ನಿನ್ನ ಸೌಂದರ್ಯ ಕೆನ್ನೆಯನ್ನು ಕಚ್ಚಿದೆ ತಿಂದು ಬಿಡಲಾರೆ ಈ ರಸಿಕ ರಾಜ. ಹೆಣ್ಣಿನ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತನಾಡಬೇಡ ರಾಕ್ಷಸ. ಹೆಣ್ಣಿಗಾಗಿ ಆ 10 ತಲೆ ರಾವಣ ಮಣ್ಣು ಮುಕ್ಕಿ ಹೋದ. ಅದೇ ರೀತಿ ಭಸ್ಮಾಸುರ ತನ್ನ ಅಸ್ತ್ರದಿಂದ ಸುಟ್ಟುಕೊಂಡು ಸತ್ತು ಹೋದ. ಈ ರೀತಿ ಕಾಡಲು ಕಾರಣವೇನು? ಕಾರಣ 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯರ ಕತ್ತು ಕೊಯ್ದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದಲ್ಲದೆ ನನ್ನನ್ನು ಜೈಲಿಗೆ ಕಳಿಸಿ ಆ ಇಂದು ನಿನ್ನ ಚೀಲ ಕೇಳಿಸಲು ಬಂದಿರುವ ಸರದಾರ. ಮುಗಿಯಿತು ನಿನ್ನ ಶೀಲದ ಚರಿತ್ರೆ. ಬೇಡ ವಿಕ್ರಮ್, ದಯವಿಟ್ಟು ನನ್ನ ಶೀಲವನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳಿ ನಾನು ಕೊಡ್ತೇನೆ. ಹಾಗಾದರೆ ಈ ನಲ್ಲನ ಮನತಣಿಸುವಂತೆ ಒಂದು ಇಂಪಾದ ಗೀತೆ ಹಾಡು. ಆಯ್ತು ವಿಕ್ರಮ್, ನೀವು ಹೇಳಿದಂತೆ ಹಾಡಿನಲ್ಲಿದ್ದೇನೆ. ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ. ನೋಡಿ, ನೀವು ಹೇಳಿದಂತೆ ಹಾಡಿನಲ್ಲಿದ್ದೇನೆ. ನಾನು ಇನ್ನು ಹೋಗಿ ಬರ್ತೀನಿ. ನಿಲ್ಲು ಸುವರ್ಣ ನಿಲ್ಲು. ಈ ನಲ್ಲನ ನಟನೆ ಮಾಡಿ ಕೈ ಬಿಟ್ಟು ಹೋಗು ಹೆಣ್ಣು ಹೆಣ್ಣು ಎಂದ ನಾನಲ್ಲ. ಬಾ ಸುವರ್ಣ ಬಾ. ನೋಡಿ, ದಯವಿಟ್ಟು ನನ್ನ ಶೀಲಕ್ಕೆ ಏನು ಮಾಡಬೇಡಿ. ಯಾಕಂದ್ರೆ ನನ್ನ ಶೀಲವನ್ನು ಆ ಗಜೇಂದ್ರಗೆ ಮೀಸಲಿಟ್ಟಿದ್ದೇನೆ. ಏನು ಹೇಳ್ತಿರೋ ಸುವರ್ಣ, ನೀನು ನಿಜವಾಗಲೂ ಆ ಗಜೇಂದ್ರನ ಪ್ರೀತಿಸುವೆ? ದೇವರಾಣಿಗೂ ಸತ್ಯ. ಹಾಗಾದರೆ ಇಂದಿನಿಂದ ನೀನು ನನ್ನ ತಾಯಿಯ ಸಮಾನ. ಯಾಕಂದರೆ ಆ ಗಜೇಂದ್ರ ನನಗೆ ಅನ್ನ ಹಾಕಿದ ಅರಸ. ಅವನು ಪ್ರೀತಿಸಿದ ಪ್ರೇಮಿಗೆ ಕಣ್ಣು ಹಾಕುವ ಕೆಟ್ಟ ಕಟುಕ ನಾನಲ್ಲ. ನಾನೇನು ಬರುತ್ತೇನೆ. ಇವನ್ ಯಾರಿರ್ಬೋದು? ಇರಲಿ, ನನ್ನ ಮಾನ ಉಳಿತಲ್ಲ, ಅಷ್ಟೇ ಸಾಕು. ಬೇಗನೆ ಮನೆ ಸೇರ್ಕೊಂಡ್ರಾಯ್ತು. ತಾಯಿ ಚಾಮುಂಡೇಶ್ವರಿ, ಇದೇ ನಮ್ಮ ಈ ರೈತರಿಗೆ ಕೊಟ್ಟ ಶಿಕ್ಷೆ. ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಡುವ ಜನರನ್ನು ಕಣ್ತೆರೆದು ನೋಡಮ್ಮ ಜಗದೀಶ್ವರಿ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ತಮ್ಮನ ಹೆಂಡತಿಯ ಅಪವಾದವನ್ನು ಹೊತ್ತುಕೊಂಡು ಇನ್ನೊಬ್ಬ ಮಗನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ಏಕೆ ಚಿಂತೆ ಮಾಡುತ್ತಿರುವುದಪ್ಪ? ನಾವು ಇದೇ ಜನರ ಬೂಟ್ ಪಾಲಿಶ್ ಮಾಡಿ ನಿಮ್ಮನ್ನು ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ.
ಬೇಡ ಕಂದ ಬೇಡ. ನೀನು ಬೂಟ್ ಪಾಲಿಶ್ ಮಾಡುವುದು ಬೇಡ. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಇಬ್ಬರು ವಿಷ ಕುಡಿದು ಸತ್ತು ಹೋಗೋಣ ಕಂದ, ಸತ್ತು ಹೋಗೋಣ. ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತುಕೊಂಡು ಸತ್ತರೆ ನಮಗೆ ದ್ರೋಹಿಗಳಿರುತ್ತಾರೆ. ಅದನ್ನೇ ಈ ಸಮಾಜದಲ್ಲಿ ಸಾಹಿತ್ಯವನ್ನು ಕೈ ಎತ್ತಿ ತೋರಿಸೋಣಪ್ಪ ಈ ಸಮಾಜದಲ್ಲಿ. ಹೌದು ಕಂದ, ಚಿಕ್ಕವನಾದರೂ ನಿನ್ನ ಹತ್ತಿರ ಬುದ್ಧಿ ದೊಡ್ಡದಿರುವುದು. ನಾವು ಈ ಸಮಾಜದಲ್ಲಿ ಕೈ ಎತ್ತಿ ತೋರಿಸಬೇಕಾದ್ರೆ ನಾವು ಬದುಕಲೇಬೇಕು ಕಂದ. ಎಲ್ಲಿಯಾದರೂ ಬಹುದೂರ ಹೋಗಿ ಜೀವನ ಸಾಗಿಸೋ ನಡೆ ಕಂದ, ಬಹುದೂರ ಹೋಗಿ ಜೀವನ ಸಾಗಿಸು. ದೂರ ನಡೆಯಲಿಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲ, ಏಕೆಂದರೆ ನನ್ನ ಹೊಟ್ಟೆ ತುಂಬಾ ಹಸಿವಾಗಿದೆ. ಅಯ್ಯೋ ಮಗಳೇ, ರೈತನೇ ರಾಷ್ಟ್ರಕ್ಕೆ ಅನ್ನ ಹಾಕುವ ರೈತನೆಂದು ಕೂಗಿ ಕೂಗಿ ಹೇಳುವ ಈ ಜನ ಇಂದು ಈ ನಮ್ಮ ಪರಿಸ್ಥಿತಿ ನೋಡಿ ಯಾರು ಕೊಡ್ತಾರಪ್ಪ ಈ ಪರದೇಶಗಳಿಗೆ ಅನ್ನ? ಮಗಳೇ, ಎಲ್ಲಿಯಾದ್ರೂ ಕೂಲಿ ನಾಲಿ ಮಾಡಿ ನಿನಗೆ ತಿನ್ನಲಿಕ್ಕೆ ಏನಾದ್ರೂ ತರ್ತೀನಿ ಕಂದ. ನೀನು ಇಲ್ಲೇ ಇರು. ಬೇಡಪ್ಪ ಬೇಡ, ನೀನು ಕೆಲಸಕ್ಕೆ ಹೋಗಬೇಡ. ಏಕೆಂದರೆ ಇಂದಿಗೆ ನೀನು ಬಂದು 2 ದಿನ ಆಯಿತು. ನೀನು ಕೂಡ ಊಟ ಮಾಡಿಲ್ಲ. ಕೆಲಸಕ್ಕೆ ಹೋದರೆ ಎಲ್ಲಿಂದ ಶಕ್ತಿ ಬರಬೇಕಪ್ಪ? ಎಲ್ಲಿಂದ ಬರಬೇಕು? ಈ ಈ ಸಮಾಜದ ರೈತರೇ ನಮ್ಮ ದೇವರು ಎಂಬ ಇವರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣಪ್ಪ. ಅಯ್ಯೋ ದೇವರೇ, ಬೇಡ ಕಂದ ಬೇಡ, ನಾವು ಭಿಕ್ಷೆ ಬೇಡುವುದು ಬೇಡ. ಅಯ್ಯೋ ದೇವರೇ, ಇದೆಂತ ಬಿರುಗಾಳಿ ಬೀಸುತ್ರೆ ಎಂಬ ನನ್ನ ಬಾಳಿನಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಅನ್ನ ಹಾಕದಂತೆ ಮಾಡಿದೆಯ ತಾಯೇ ಚಾಮುಂಡೇಶ್ವರಿ. ಅಪ್ಪ, ನಮ್ಮ ಹಣೆ ಬರಕ್ಕೆ ಹೊಣೆ ಯಾರಪ್ಪ? ಇದೇ ರೈತರಲ್ಲಿ ಭಿಕ್ಷೆ ಬೇಡೋದು ಲೇಸು. ಆಯ್ತು ಕಂದ, ಹೊಟ್ಟೆ ಪಾಡಿಗಾಗಿ ಏನಾದ್ರೂ ಮಾಡಬೇಕು ಕಂದ, ಏನಾದ್ರೂ ಮಾಡಲೇಬೇಕು. दरबाने का ये पट्टे का संबंधी दुश्मने का संबंधी दुश्मने ओया अम्मया दरबाने का पट्टे का संबंधी दुश्मने का संबंधी दुश्मने
ಕೇಳು